ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಸಪ್ಲಿಮೆಂಟ್ರಿ 2022 ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 8 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳು ನೀಡ್ತಾ ಇದ್ದೇನೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ದ್ವಿತೀಯ PUCಯ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ನೋಡಿ, ಯಾರೆಲ್ಲ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಫೇಲ್ ಆಗಿದ್ದಾರೆ ನೋಡಿ, ಅವರು ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಮಿಸ್ಟೇಕ್ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ನೀವು ಫೇಲ್ ಆಗಿದ್ದ ಕಾರಣವನ್ನು ಹುಡುಕಿ ಮೊದಲು, ನೀವು ಯಾಕೆ ಫೇಲ್ ಆಗಿದ್ದೀರ ಅಂತ ನೋಡಿ. ದ್ವಿತೀಯ PUC ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೀವು ಮೊದಲಿಗೆ ಯಾವುದೇ ಒಂದು ಪ್ರಶ್ನೆ ಕೊಡಲಿ, ನೀವು ಆನ್ಸರ್ ಯಾವ ರೀತಿಯಲ್ಲಿ ಮಾಡಿದ್ದೀರ ಅಂತ ನೋಡ್ಕೊಳ್ಳಿ. 2022 ವಾರ್ಷಿಕ ಪರೀಕ್ಷೆ ಈಗಾಗಲೇ ನೀವು ಬರೆದಿರಾ, ಓಕೆನಾ? ಈಗ ನೀವು ಫೇಲ್ ಆಗಿದ್ದೀರಾ ಒಂದು ಸಬ್ಜೆಕ್ಟ್ನಲ್ಲಿ, ಬಿಸ್ನೆಸ್ ಸ್ಟಡೀಸ್ನಲ್ಲಿ. ನೀವು ಏಕೆ ಫೇಲ್ ಆಗಿದ್ದೀರ ಅಂತ ನೋಡ್ಕೊಳ್ಳಿ. ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ, ನೇರವನ್ನೇ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ, ಓಕೆನಾ? ಅದರೊಳಗೆ ಪಾಯಿಂಟ್ಸ್ ಬರುತ್ತೆ. ನೇರವನ್ನೆಯು ಗುಂಪು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ, ನೇರವನ್ನೆಯು ಅಗೋಚರ ಶಕ್ತಿಯಾಗಿದೆ, ನೇರವನ್ನೆಯು ಸರ್ವವ್ಯಾಪಕವಾಗಿದೆ, ನೇರವನ್ನೆಯು ಬಹು ಆಯಾಮಗಳನ್ನು ಹೊಂದಿದೆ ಅಂತ ಇದರೊಳಗೆ ಪಾಯಿಂಟ್ಸ್ ಬರುತ್ತೆ. ಆಯಾ ಪ್ರಶ್ನೆಗಳಿಗೆ ತಕ್ಕಂತೆ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಆ ಪಾಯಿಂಟ್ಸ್ಗಳನ್ನು ನೀವು ಹಾಕಿ ಬರೀಬೇಕಾಗುತ್ತೆ. ಬಿಸ್ನೆಸ್ ಸ್ಟಡೀಸ್ನಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ಹೇಗಿದೆ ಅಂದರೆ, ಪಾಯಿಂಟ್ಸ್ಗಳನ್ನು ನೀವು ಹಾಕಿ ಬರೆದರೆ ಅಷ್ಟೇ ನಿಮಗೆ ಅಂಕಗಳು ಕೊಡ್ತಾರೆ. ಆ ಒಂದು ಕಾರಣದಿಂದಾಗಿ ನೀವು ಫೇಲ್ ಆಗಿರ್ಬೋದು. ಯಾರೆಲ್ಲ ಪಾಯಿಂಟ್ಸ್ಗಳ ಹಾಕಿ ಬರೆದಿಲ್ಲ ನೋಡಿ, ಅವರು ಫೇಲ್ ಆಗಿರ್ಬೋದು. ಕೆಲವೊಂದು ವಿದ್ಯಾರ್ಥಿಗಳು ಪಾಯಿಂಟ್ಸ್ಗಳ ಹಾಕಿಲ್ಲ, ಆ ಒಂದು ಪ್ರಶ್ನೆಗೆ ರಿಲೇಟಾಗಿ ಆನ್ಸರ್ ಮಾಡಿದ್ದಾರೆ, ಬಟ್ ಅವರು ಜಸ್ಟ್ ಪಾಸ್ ಆಗಿರ್ಬೋದು. ಬಟ್ ಅವರು 80+ 90+ ಅಂಕವನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಪಾಯಿಂಟ್ಸ್ಗಳನ್ನು ನೀವು ಹಾಕಿ ವಿಶ್ಲೇಷಣೆ ಮಾಡಿದರೆ ಮುಗೀತು, 70 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು, ಓಕೆನಾ? ನೀವು ಪಾಯಿಂಟ್ಸ್ಗಳನ್ನು ಹಾಕಿ ಇದರೊಳಗೆ ಬಿಸ್ನೆಸ್ ಸ್ಟಡೀಸ್ನಲ್ಲಿ, ಸ್ಪೆಷಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಹಾಕಿ ಬರೀಬೇಕಾಗುತ್ತೆ, ಓಕೆನಾ? ಇದರೊಳಗೆ ಹೆಚ್ಚು ಪಾಯಿಂಟ್ಸ್ಗಳು ಬರುತ್ತೆ. ನೀವು ಮೇ ಬಿ ಅದಕ್ಕೆ ಫೇಲ್ ಆಗಿದ್ದೀರಾ. ನೀವು ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೀವು ಅದಕ್ಕೆ ಫೇಲ್ ಆಗಿದ್ದೀರಾ, ಪಾಯಿಂಟ್ಸ್ಗಳನ್ನು ನೀವು ಹಾಕಿ ಬರೆದಿಲ್ಲ, ಓಕೆನಾ? ಪಾಯಿಂಟ್ಸ್ಗಳನ್ನು ಹಾಕಿ ಬರೀರಿ, ನೀವು ಖಂಡಿತವಾಗಿ ಪಾಸ್ ಆಗ್ತೀರಾ, ಓಕೆನಾ? ಪಾಯಿಂಟ್ಸ್ಗಳಿಗೆ ಅಂಕಗಳಿರುತ್ತೆ, ಓಕೆನಾ? ಇಲ್ಲಿ ನೋಡಿ, ಪಾಯಿಂಟ್ಸ್ಗಳು ಅಷ್ಟೇ ಹಾಕಿ ನಾನು ಬರುತ್ತೀನಿ ಅಂದರೆ ಆಗೋದಿಲ್ಲಪ್ಪ. ಪಾಯಿಂಟ್ಸ್ಗಳು ಕೂಡ ನೀವು ವಿಶ್ಲೇಷಣೆ ಮಾಡಬೇಕು, ವಿವರಣೆ ಮಾಡಬೇಕಲ್ಲ, ಅಂದಾಗ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಇಲ್ಲಿ ನೋಡಿ, ಇವೆಲ್ಲ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ನೋಡಿ, 4 ಅಂಕದ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಓಕೆನಾ? ಎನಿ 4 ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಬೈ FW ಟೇಲರ್, ಓಕೆನಾ? ಈ ಒಂದು ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆಗಳನ್ನು ನೀಡ್ತಾ ಇದ್ದೇನೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ 4 ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ, ಬಹಳಷ್ಟು ಇಂಪಾರ್ಟೆಂಟ್. ಎನಿ 4 ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಬೈ FW ಟೇಲರ್, ಈ ಒಂದು ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್. ವ್ಯವಹಾರ ಪರಿಸರದ ಯಾವುದಾದ್ರೂ 4 ಅಂಶಗಳು ಯಾವ್ಯಾವ ಅಂತ ಈ ಒಂದು ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್. ಎನಿ 4 ಬಿಸ್ನೆಸ್ ಇನ್ವೈರ್ಮೆಂಟ್ ಎಲಿಮೆಂಟ್ಸ್ ಅಂತ ಈ ಒಂದು ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್. ವ್ಯವಹಾರ ಪರಿಸರದ 4 ಪ್ರಾಮುಖ್ಯತೆಯನ್ನು ತಿಳಿಸಿ, ನೋಡಿ ಇಂಪಾರ್ಟೆಂಟ್ ಇದು. ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್, ಇವೆಲ್ಲ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ತಿಳಿಸುವ ಯಾವುದಾದರೂ 4 ಕಾರಣಗಳನ್ನು ತಿಳಿಸಿ. ಎನಿ 4 ರೀಸನ್ಸ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವುದಾದರೂ 4 ನಿರ್ವಹಣಾ ತತ್ವಗಳ ಮಹತ್ವವನ್ನು ವಿವರಣೆಯೊಂದಿಗೆ ಚರ್ಚಿಸಿ, ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಎನಿ 4 ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್, ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಅದೇ ರೀತಿ ಯೋಜಿಸುವಿಕೆ ಯಾವುದಾದ್ರೂ 4 ಮಿತಿಗಳನ್ನು ವಿವರಿಸಿ, ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ ಇವೆಲ್ಲ ಪ್ರಶ್ನೆಗಳು, ಓಕೆನಾ? ಇದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಯೋಜಿಸುವಿಕೆ 4 ಮಿತಿಗಳನ್ನು ವಿವರಿಸಿ ಅಂದಿದ್ದಾರೆ, ಅದರೊಳಗೆ ಪಾಯಿಂಟ್ಸ್ ಬರುತ್ತೆ, ಓಕೆನಾ? ಇಲ್ಲಿ ನೋಡಿ, ಎನಿ 4 ಲಿಮಿಟೇಷನ್ ಆಫ್ ಪ್ಲ್ಯಾನಿಂಗ್, ಎನಿ 4 ಲಿಮಿಟೇಷನ್ ಆಫ್ ಪ್ಲ್ಯಾನಿಂಗ್. ಇಲ್ಲಿ ನೋಡಿ, ಯೋಜಿಸುವಿಕೆಯ 4 ಮಹತ್ವ ಅಂದರೆ ನೋಡಿ ಪ್ರಾಮುಖ್ಯತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳು ಮಹತ್ವ ಬೇರೆ ಪ್ರಾಮುಖ್ಯತೆ ಬೇರೆ ಅಂತ ಕನ್ಫ್ಯೂಷನ್ ಮಾಡ್ಕೋತಾರೆ, ಆ ರೀತಿ ಮಾಡ್ಕೋಬೇಡಿ. ಮಹತ್ವ ಮತ್ತು ಪ್ರಾಮುಖ್ಯತೆ ಅಂದರೆ ಒಂದೇ ಪ್ರಶ್ನೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ ಮೊದಲಿಗೆ, ಓಕೆನಾ? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್, ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಕೈಗಾರಿಕಾ ಉತ್ಪನ್ನಗಳ ಯಾವುದಾದರೂ 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಯೋಜಿಸುವಿಕೆಯ ಯಾವುದಾದರೂ 4 ಅನುಕೂಲತೆಗಳನ್ನು ವಿವರಿಸಿ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಪ್ಲ್ಯಾನಿಂಗ್. ಇಲ್ಲಿ ನೋಡಿ, ಜಾಹೀರಾತು ವಿರುದ್ಧ ಇರುವ ಯಾವುದಾದರೂ 4 ಆಕ್ಷೇಪಣೆಗಳನ್ನು ವಿವರಿಸಿ, ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಮುಂದಿನ ಪ್ರಶ್ನೆ, ಪ್ರಾಥಮಿಕ ಮಾರುಕಟ್ಟೆ ಮತ್ತು ಅನುಷಂಗಿಕ ಮಾರುಕಟ್ಟೆಯ ಯಾವುದಾದ್ರೂ 4 ವ್ಯತ್ಯಾಸ ಬರೆಯಿರಿ, ಇದೊಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಎನಿ 4 ಡಿಫರೆನ್ಸ್ ಬಿಟ್ವೀನ್ ಆಕ್ಸೆಸರಿ ಮಾರ್ಕೆಟ್ ಆ್ಯಂಡ್ ದ ಪ್ರೈಮರಿ ಮಾರ್ಕೆಟ್, ಓಕೆನಾ? ಮುಂದಿನ ಪ್ರಶ್ನೆ ನೋಡಿ, ನಿಯಂತ್ರಿಸುವಿಕೆಯ ಮಿತಿಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ದ
ಕಂಟ್ರೋಲಿಂಗ್ ಲಿಮಿಟೇಷನ್, ಈ ಒಂದು ಪ್ರಶ್ನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಆರ್ಗನೈಸೇಷನ್ಸ್ ಫ್ಯೂಚರ್, ಅಂದರೆ ಸಂಘಟಿಸುವಿಕೆಯ 4 ಲಕ್ಷಣಗಳನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು, ಬಹಳಷ್ಟು ಇಂಪಾರ್ಟೆಂಟ್. ಸಂಘಟಿಸುವಿಕೆಯ ಲಕ್ಷಣಗಳು. ಅದೇ ರೀತಿ ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿರಿ, ಇಂಪಾರ್ಟೆಂಟ್. ಎಲಿಮೆಂಟ್ಸ್ ಆಫ್ ಸೇಲ್ಸ್ ಪ್ರೊಸೆಸಿಂಗ್ ಮಿಕ್ಸ್, ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಇವಾಗ 8 ಅಂಕದ ಪ್ರಶ್ನೆಗಳು ನೋಡೋಣ. 8 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂಥರ ಬಿಸ್ನೆಸ್ ಸ್ಟಡಿ ಹೇಗೆ ಗೊತ್ತಾ, ಪಾಯಿಂಟ್ಸ್ಗಳು ಬರುತ್ತೆ, ಆಯಾ ಪ್ರಶ್ನೆಗಳಲ್ಲಿ ಪಾಯಿಂಟ್ಸ್ ಬರುತ್ತೆ. ನೀವು ಪಾಯಿಂಟ್ಸ್ಗಳನ್ನು ಹಾಕಿ ಬರೆದರೆ ಮಾತ್ರ ನಿಮಗೆ ಅಂಕಗಳು ಕೊಡ್ತಾರೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ನಾನು ನಿಮಗೆ ಹೇಳಿದ್ದೀನಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದಾರೆ ಅಂತ ಅಂದ್ಕೊಳ್ಳಿ. ಈಗ ಉತ್ತಮ ನಾಯಕನ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ, ಅದರೊಳಗೆ ಪಾಯಿಂಟ್ಸ್ ಬರುತ್ತೆ, ಓಕೆನಾ. ಇಲ್ಲಾಂದ್ರೆ ಒಂದು 8 ಪಾಯಿಂಟ್ಸ್ ಬರುತ್ತೆ ಇದರೊಳಗೆ, ಓಕೆನಾ. ಅದರೊಳಗೆ ಅದೇ ರೀತಿ ನಿರ್ವಹಣೆಯು ನಿರಂತರ ಪ್ರಕ್ರಿಯೆ ಆಗಿದೆ, ಆಂತರಿಕ ಸಂಬಂಧ ಕಾರ್ಯಗಳ ಸರಣಿಯಾಗಿದೆ ಅಂತ ಈ ಒಂದು ಪ್ರಶ್ನೆ ಕೂಡ ಕೇಳ್ಬೋದು, ಓಕೆನಾ. ನಿರ್ವಹಣೆಯು ನಿರಂತರವಾಗಿ ಆಂತರಿಕ ಸಂಬಂಧ ಹೊಂದಿರುವ ಕಾರ್ಯಗಳ ಸರಣಿಯಾಗಿದೆ, ಚರ್ಚಿಸಿ ಅಂತ ಇದರೊಳಗೆ ಪಾಯಿಂಟ್ಸ್ ಬರುತ್ತೆ, ಓಕೆನಾ. ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ಓಕೆನಾ. ಈ ರೀತಿ ಇದರೊಳಗೆ ಪಾಯಿಂಟ್ಸ್ ಬರುತ್ತೆ. ಈ ಪಾಯಿಂಟ್ಸ್ಗಳನ್ನು ನೀವು ಹಾಕಿ ವಿವರಿಸಬೇಕಾಗುತ್ತೆ. ಮೊದಲಿಗೆ ನಿರ್ವಹಣೆ ಎಂದರೇನು ಅಂತ ಬರಿಬೇಕು, ಆಮೇಲೆ ಪಾಯಿಂಟ್ಸ್ಗಳನ್ನು ಹಾಕಿ ನೀವು ವಿಶ್ಲೇಷಣೆ ಮಾಡಬೇಕು, ಅಂದಾಗ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಈ ಒಂದು ಸಬ್ಜೆಕ್ಟ್ ನೀವು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಅಂಕಗಳು ಕೊಡ್ತಾರೆ, ಪಾಯಿಂಟ್ಸ್ಗಳಲ್ಲಿ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಿದರೆ ಅಂಕಗಳು ಕೊಡ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಬಿಸ್ನೆಸ್ ಸ್ಟಡೀಸ್ ಹಾಗೇ ಇದೆ. ಸೊ ಅದಕ್ಕೆ ನೀವು ಫೇಲ್ ಆಗಿದ್ದೀರಾ, ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಯಾರೆಲ್ಲ ಪಾಯಿಂಟ್ಸ್ಗಳು ಹಾಕಿ ವಿಶ್ಲೇಷಣೆ ಮಾಡಿ ಫೇಲ್ ಆಗಿದ್ದಾರೆ ನೋಡಿ, ಅಂಥ ವಿದ್ಯಾರ್ಥಿಗಳು ಸಾಕಷ್ಟು ಉದಾಹರಣೆಗಳಿಲ್ಲ, ಓಕೆನಾ. ಪಾಯಿಂಟ್ಸ್ಗಳನ್ನು ನೀವು ಹಾಕಿ ಬರೀರಿ. ನೀವು ಪಾಯಿಂಟ್ಸ್ಗಳನ್ನು ಹಾಕಿ ವಿಶ್ಲೇಷಣೆ ಮಾಡುವಾಗ ಸ್ವಲ್ಪ ಆ ಒಂದು ಪಾಯಿಂಟ್ಸಿಗೆ ತಕ್ಕಂತೆ ಆನ್ಸರ್ ಇರಲಿ ಸಾಕು, ಡೋಂಟ್ ವರಿ, ನಿಮಗೆ ಅಂಕಗಳು ಕೊಡ್ತಾರೆ, ಓಕೆನಾ. ಇಲ್ಲಿ ನೋಡಿ, ಈಗ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂದಾಗ, ಓಕೆನಾ, ಅದರೊಳಗೆ ಪಾಯಿಂಟ್ಸ್ ಬರುತ್ತೆ. ಮೊದಲಿಗೆ ನಿರ್ವಹಣೆಯ ಎಂದರೇನು ಅಂತ ಬರೀರಿ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್, ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಡಿಫ್ರೆನ್ಸ್ ಬಿಟ್ವೀನ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, ಮೊದಲಿಗೆ ಔಪಚಾರಿಕ ಸಂಘಟನೆ ಎಂದರೇನು ಅಂತ ಬರೀಬೇಕು, ತದನಂತರ ಅನೌಪಚಾರಿಕ ಸಂಘಟನೆ ಎಂದರೇನು ಅಂತ ಬರೆದು ಡಿಫ್ರೆನ್ಸ್ ಹಾಕಬೇಕು. ಔಪಚಾರಿಕ ಸಂಘಟನೆ, ಅನೌಪಚಾರಿಕ ಸಂಘಟನೆ ಅಂತ ಕಾಲಮ್ ಹಾಕಿ, ಈ ಕಡೆ ಔಪಚಾರಿಕ ಸಂಘಟನೆಯಲ್ಲಿ ಪಾಯಿಂಟ್ಸ್ ಹಾಕಿ, ಈ ರೀತಿ ಸಿಸ್ಟಮೆಟಿಕ್ಕಾಗಿ ಪಾಯಿಂಟ್ಸ್ ಹಾಕಿ ಬರೀರಿ. ಇದಷ್ಟು ನೀವು ಫಾಲೋ ಮಾಡಿ ಈ ಒಂದು ವ್ಯತ್ಯಾಸದಲ್ಲಿ, ಓಕೆನಾ. ಇವೆಲ್ಲ ಕ್ವಶನ್ಗಳು ನಿಮಗೆ 8 ಅಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ. ನೋಡಿ, 1ನೇ ಪ್ರಶ್ನೆ, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ದಿ ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಒಂದು ಪ್ರಶ್ನೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಈ ಒಂದು ಪ್ರಶ್ನೆ ಆರ್ಗನೈಸೇಷನ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಡಿಫರೆನ್ಸ್ ಬಿಟ್ವೀನ್, ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ಇದು ಕೂಡ ಸಾಕಷ್ಟು ಕೇಳಿದ್ದಾರೆ, ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ, ಬಹಳಷ್ಟು ಇಂಪಾರ್ಟೆಂಟ್ ಇದು. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ಇವೆಲ್ಲ ಪ್ರಶ್ನೆಗಳು ನೋಡಿ, ಹೊಸ ವಿದ್ಯಾರ್ಥಿಗಳು 2022-23 ಹೊಸ ವಿದ್ಯಾರ್ಥಿಗಳು ಕೂಡ ಈ ಒಂದು ಶೇರ್ ಮಾಡಿ. ಯಾರಾದರೂ ನಿಮ್ಮ ಸೀನಿಯರ್ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದವರು ಅಂಥ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಯಾರು ಅದಾರ ನೋಡಿ, ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾರು ಫೇಲ್ ಆಗಿದ್ದಾರೆ ನೋಡಿ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತು ಹೊಸ ವಿದ್ಯಾರ್ಥಿಗಳಿಗೆ ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್. ನೆನಪಿನಲ್ಲಿ ಇರಲಿ, ಹೊಸ ವಿದ್ಯಾರ್ಥಿಗಳಿಗೆ ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್. ನಿಮ್ಮ ಕಾಲೇಜ್ಗಳಲ್ಲಿ ನಡೆಸುವಂತಹ ಟೆಸ್ಟ್ ಆಗಲಿ, ಮಿಡ್ ಟರ್ಮ್ ಎಕ್ಸಾಮ್ ಆಗಲಿ, ಸರಣಿ ಎಕ್ಸಾಮ್ ಆಗಲಿ, ಯಾವುದೇ ರೀತಿಯ ನಿಮ್ಮ ಕಾಲೇಜಿನಲ್ಲಿ ನಡೆಸುವಂಥ ಟೆಸ್ಟ್ಗಳಲ್ಲಾಗಲಿ ಇವೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಈಗ ಪೂರಕ ಪರೀಕ್ಷೆ 2022ರಂದು ನಡೆಯಲಿದೆ, ಸಪ್ಲಿಮೆಂಟ್ರಿ, ಓಕೆನಾ. ಇವೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ನೀವು ಅಭ್ಯಾಸ ಮಾಡಿ ಮತ್ತು ತರಗತಿಗಳನ್ನು ನಾನು ಈಗಾಗಲೇ ಮಾಡಿದ್ದೇನೆ, ನೋಡ್ತಾ ಇರಿ, ಓಕೆನಾ. ಇಲ್ಲಿ ನೋಡಿ, ಮುಂದಿನ ಪ್ರಶ್ನೆ, ವಾಟ್ ಈಸ್ ಸೆಂಟ್ರಲೈಜೇಷನ್, ಇಂಪಾರ್ಟೆನ್ಸ್ ಆಫ್ ಸೆಂಟ್ರಲೈಜೇಷನ್. ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ಮುಂದಿನ ಪ್ರಶ್ನೆ, ಉತ್ತಮ ನಾಯಕನ ಗುಣಲಕ್ಷಣಗಳನ್ನು ವಿವರಿಸಿ.
ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದಿ ಗುಡ್ ಲೀಡರ್ ಫ್ಯೂಚರ್. ಓಕೆನಾ. ಮುಂದಿನ ಪ್ರಶ್ನೆ, ತರಬೇತಿಯ ಯಾವುದಾದರೂ 4 ಕಾರ್ಯನಿರತ ಮತ್ತು ಕಾರ್ಯತರ ವಿಧಾನಗಳನ್ನು ಬರೆಯಿರಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ರೈಟ್ ಎನಿ 4 ವರ್ಕಿಂಗ್ ಆ್ಯಂಡ್ ವರ್ಕಿಂಗ್ ಮೆಥಡ್ಸ್ ಟ್ರೈನಿಂಗ್ ಅಂತ. ಓಕೆನಾ. ಮುಂದಿನ ಪ್ರಶ್ನೆ, ಸಂವಹನವನ್ನು ಪರಿಣಾಮಕಾರಿಯಾಗಿಸಲು ಅನುಸರಿಸುವ ಅಂಶಗಳನ್ನು ವಿವರಿಸಿ. ಇಂಪಾರ್ಟೆಂಟ್, ಇದು ಒಂದು ಚಾಪ್ಟರ್ ಇದೆ. ಓಕೆನಾ. ಸಂವಹನವನ್ನು ಪರಿಣಾಮಕಾರಿಯಾಗಿಸಲು ಅನುಸರಿಸುವ ಅಂಶಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಇದು. ಡಿಸ್ಕ್ರೈಬ್ ದಿ ಫ್ಯಾಕ್ಟರ್ಸ್ ದ್ಯಾಟ್ ಫಾಲೋ ಟು ಮೇಕ್ ಕಮ್ಯುನಿಕೇಷನ್ ಇಫೆಕ್ಟಿವ್. ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಹಣದ ಮಾರುಕಟ್ಟೆಯ ಯಾವುದಾದರೂ 4 ಸಾಧನಗಳನ್ನು ವಿವರಿಸಿ. ಪಾರ್ಟ್ 2 ಅಂದರೆ ನಿಮಗೆ ಭಾಗ 2 ಏನು ಮಾಡಲಾಗಿದೆ ನೋಡಿ, ಆ ಒಂದು ಅಧ್ಯಾಯದಲ್ಲಿ ಬರುವಂಥ ಈ ಒಂದು ಪ್ರಶ್ನೆ. ಹಣದ ಮಾರುಕಟ್ಟೆ ಅಂತ ಒಂದು ನಿಮಗೆ ಅಧ್ಯಾಯ ಇದೆ, ಅದರಲ್ಲಿ ಬರುತ್ತೆ ಈ ಒಂದು ಪ್ರಶ್ನೆ. ಅಧ್ಯಾಯ 11 ಮಾರಾಟ ಪ್ರಕ್ರಿಯೆ ಇದೆ ಬಿಡಿ. ಅಧ್ಯಾಯ 10 ನೋಡಿ, ಮಾರುಕಟ್ಟೆ ಅಂತ ಏನಿದೆ ನೋಡಿ, ಹಣದ ಮಾರುಕಟ್ಟೆ ಅಂತ ಅಧ್ಯಾಯ 10 ಪಾರ್ಟ್ 2ನಲ್ಲಿ. ಓಕೆನಾ. ಈ ಒಂದು ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಎನಿ 4 ಇನ್ಸ್ಟ್ರೂಮೆಂಟ್ಸ್ ಆಫ್ ದಿ ಮನಿ ಮಾರ್ಕೆಟ್. ಭಾಳಷ್ಟು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಜಾಹೀರಾತಿನ ಅನುಕೂಲಗಳು ಮತ್ತು ಮಿತಿಗಳನ್ನು ವಿವರಿಸಿ. ಜಾಹೀರಾತಿನ ಅನುಕೂಲಗಳು ಮತ್ತು ಮಿತಿಗಳನ್ನು ವಿವರಿಸಿ. ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್. ಓಕೆನಾ. ಇಂಪಾರ್ಟೆಂಟ್ ಇದು ನೋಡಿ. ಮಾರಾಟ ಪ್ರಕ್ರಿಯೆ ಯಾವುದಾದರೂ 8 ಕಾರ್ಯಗಳನ್ನು ವಿವರಿಸಿ ಅಂದಿದ್ದಾರೆ. ಅಧ್ಯಾಯ 11 ಪಾರ್ಟ್ 2ನಲ್ಲಿ ನಿಮಗೆ ಅಧ್ಯಾಯ 11 ಇದೆ ನೋಡಿ, ಮಾರಾಟ ಪ್ರಕ್ರಿಯೆ ಅಂತ. ಸೇಲ್ಸ್ ಪ್ರೊಸೆಸ್ ಅಂತ ಒಂದು ಟಾಪಿಕ್ ಇದೆ ನೋಡಿ, ಅಧ್ಯಾಯ 11 ಮಾರಾಟ ಪ್ರಕ್ರಿಯೆ ಯಾವುದಾದರೂ 8 ಕಾರ್ಯಗಳನ್ನು ವಿವರಿಸಿ. ದ ಸೇಲ್ಸ್ ಪ್ರೊಸೆಸ್ ಎನಿ 4 ಆಫ್ ದಿ 8 ಫಂಕ್ಷನ್ಸ್. ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ನಿರ್ವಹಣೆಯು ನಿರಂತರವಾಗಿ ಆಂತರಿಕ ಸಂಬಂಧ ಹೊಂದಿರುವ ಕಾರ್ಯಗಳ ಸರಣಿಯಾಗಿದೆ. ಚರ್ಚಿಸಿ. ಡಿಸ್ಕಸ್ ದ ಸಿರೀಸ್ ಆಫ್ ಟೇಕ್ಸ್ ಇನ್ ವಿಚ್ ಮ್ಯಾನೇಜ್ಮೆಂಟ್ ಕಾನ್ಸ್ಟೆಂಟ್ಲಿ ಇಂಟರ್ನಲೈಸ್ಡ್. ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಆಯ್ಕೆಯ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುವ ಹಂತಗಳನ್ನು ವಿವರಿಸಿ. ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಇದು. ಅಧ್ಯಾಯ 6 ಸಿಬ್ಬಂದಿ ನಿರ್ವಹಣೆಯಲ್ಲಿ ಕೇಳುವಂಥ ಈ ಒಂದು ಪ್ರಶ್ನೆ. ಸಿಬ್ಬಂದಿ ನಿರ್ವಹಣೆ ಅಂತ ಏನಿದೆ ನೋಡಿ, ಸ್ಟಾಫ್ ಸೆಲೆಕ್ಷನ್ ಚಾಪ್ಟರ್ 6 ಆ ಒಂದು ಅಧ್ಯಾಯದಲ್ಲಿ ಕೇಳುವ ಈ ಒಂದು ಪ್ರಶ್ನೆ. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಆಫ್ ಸೆಲೆಕ್ಷನ್ ಪ್ರೊಸೆಸ್. ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಆಯ್ಕೆಯ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುವ ಹಂತಗಳನ್ನು ವಿವರಿಸಿ ಅಂತ. ಮುಂದಿನ ಪ್ರಶ್ನೆ, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ವ್ಯತ್ಯಾಸ ಬರೆಯಿರಿ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಓಕೆನಾ. ಈಗ ಮುಂದಿನ ಪ್ರಶ್ನೆ ನೋಡಿ, ಷೇರುಪೇಟೆ ಎಂದರೇನು? 6 ಕಾರ್ಯಗಳನ್ನು ವಿವರಿಸಿ ಅಂತ. ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್? ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇವೆಲ್ಲ 8 ಅಂಕದ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆನಪಿನಲ್ಲಿಟ್ಕೊಳ್ಳಿ, ನಾನು ನಿಮಗೆ ಹೇಳಿದ್ದೆ ಪಾಯಿಂಟ್ಸ್ಗಳನ್ನು ಹಾಕಿ ಬರೆಯಿರಿ. ಬಿಸ್ನೆಸ್ ಸ್ಟಡೀಸ್ನಲ್ಲಿ ಪಾಯಿಂಟ್ಸ್ಗಳು ಹಾಕಿ ಬರೆಯಬೇಕು. ಈಗ ಪಾಯಿಂಟ್ಸ್ಗಳು ಯಾವ ರೀತಿಯಲ್ಲಿ ನೆನಪು ಮಾಡ್ಕೋಬೇಕು ಅಂತ ಗೊಂದಲ ಇರ್ಬೋದು ನಿಮಗೆ. ಏನಿಲ್ಲ, ಇವೆಲ್ಲ ಪ್ರಶ್ನೆಗಳಿಗೆ ಪಾಯಿಂಟ್ಸ್ ಬರುತ್ತೆ. ಪಾಯಿಂಟ್ಸ್ಗಳನ್ನು ಬರೆದು ಗೋಡೆಯ ಮೇಲೆ ಹಚ್ಚಿ ಅಥವಾ ನೀವು ಸ್ಟಡಿ ಮಾಡುವ ರೂಮ್ನಲ್ಲಿ ಎಲ್ಲ ಕಡೆ ಹಚ್ಚಿರಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿರಿ, ಎಲ್ಲ ಕಡೆ ನೋಡಿರಿ ಪಾಯಿಂಟ್ಸ್ಗಳು. ಈ ಒಂದು ನಿರ್ವಹಣೆ ಗುಣಲಕ್ಷಣಗಳ ಒಳಗೆ ಈ ರೀತಿ ಪಾಯಿಂಟ್ಸ್ ಬರುತ್ತೆ. ಸಮನ್ವಯತೆ ಗುಣಲಕ್ಷಣಗಳನ್ನು ವಿವರಿಸಿ, ಆ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಇಲ್ಲಿ ಬರೆದಿಲ್ಲ ನಾನು, ಸಮನ್ವಯತೆ ಗುಣಲಕ್ಷಣಗಳನ್ನು ವಿವರಿಸಿ, ಆ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಓಕೆನಾ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಇದರೊಳಗೆ ಪಾಯಿಂಟ್ಸ್ ಬರುತ್ತೆ. ಬರೆದುಕೊಳ್ಳಿ ಒಂದು ಪೇಪರ್ನಲ್ಲಿ. ಓಕೆನಾ. ಒಂದು ಪೇಪರ್ನಲ್ಲಿ ಬರೆದುಕೊಂಡು ನಿಮ್ಮ ಸ್ಟಡಿ ರೂಮ್ನಲ್ಲಿ ಗೋಡೆಯ ಮೇಲೆ ಹಚ್ಚಿರಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿರಿ, ಒಂದು ಸಲ ನೋಡಿಬಿಡೋದು. ಈ ರೀತಿ ಎಲ್ಲ ಒಂದು ಸಲ ನೋಡೋದು ನಿಮಗೆ ಮೆಮರೈಸ್ ಆಗುತ್ತೆ. ನೀವು ಎಷ್ಟು ಬಾರಿ ಆ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ನೋಡ್ತೀರಿ ನೋಡಿ, ಅಷ್ಟು ನಿಮಗೆ ಮೆಮರೈಸ್ ಆಗುತ್ತೆ. ಓಕೆನಾ. ಇದಷ್ಟು ನೀವು ಮಾಡಿರಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ, ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ. ಓಕೆನಾ. ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ ಇದೇ ರೀತಿ ಅಳವಡಿಕೆ ಮಾಡಿಕೊಳ್ಳಿ. ಓಕೆನಾ. ಅತಿ ಹೆಚ್ಚು ಯಾವ ಒಂದು ಸಬ್ಜೆಕ್ಟ್ನಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ ನೋಡಿ, ಎಲ್ಲ ನಿಮ್ಮ ಗೋಡೆಯ ಮೇಲೆ ಹಚ್ಕೊಳ್ಳಿ. ಎಲ್ಲ ಮನೆಯೊಳಗೆ ಹಚ್ಚಬೇಕಂತ ಏನಿಲ್ಲ, ನೀವು ಎಲ್ಲಿ ಸ್ಟಡಿ ಮಾಡ್ತಿರಲ್ಲ ಅಲ್ಲಿ ಹಚ್ಚಿರಿ ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಏನಾದರೂ ವರ್ಕ್ ಆದ ತಕ್ಷಣ ನೋಡ್ತಾ ಇರಿ, ಹಾಗೆ ಸುಮ್ಮನೆ ಒಳಗೆ ಈ ಪಾಯಿಂಟ್ಸ್ ಬರ್ತಾವ, ಇದರೊಳಗೆ ಈ ಪಾಯಿಂಟ್ಸ್ ಬರ್ತಾವ ಅಂತ ನೋಡ್ಕೋತಾ ಇರಿ ಸಾಕು. ಇದಷ್ಟು ನೀವು ಮಾಡ್ತಾ ಇದ್ದರೆ ಖಂಡಿತವಾಗಿ ನೀವು ಪಾಸ್ ಆಗ್ತೀರಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಸೊ ಮಚ್. ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್.